ಶಾಂತಗ್ರಾಮದ ಮೇಲೆ ಸೂರ್ಯೋದಯವಾಗುತ್ತಿದ್ದು, ಆಕಾಶವು ಕೋಮಲವಾದ ಕಿತ್ತಳೆ ಮತ್ತು ಗುಲಾಬಿ ಬಣ್ಣಗಳಲ್ಲಿ ಮೆರಗಾಗುತ್ತಿದೆ. ರಾಮ ಮತ್ತು ಭೀಮ ಮಕ್ಕಳಾಗಿದ್ದರಿಂದಲೇ ಸ್ನೇಹಿತರಾದ ಅವರು ಇನ್ನೊಂದು ಸಾಹಸ ದಿನಕ್ಕಾಗಿ ಉತ್ಸುಕರಾಗಿದ್ದಾರೆ. ರಾಮ ಮತ್ತು ಭೀಮ ತಮಗೆ ತುಂಬಾ ಪ್ರಿಯವಾಗಿರುವ ಕಾಡಿನ ಸಣ್ಣ ಗೂಡಿಗೆ ಸೇರುತ್ತಾರೆ. ಅದು ಒಂದು ಮುಸುಕಿದ ಕೋಣೆಯಾಗಿದ್ದು, ಮಂಗೋಳಿ ಕಲ್ಲುಗಳೊಂದಿಗೆ ಅಲಂಕೃತವಾಗಿದೆ. ಅವರು ತಮ್ಮ ಕನಸುಗಳ ಬಗ್ಗೆ ಚರ್ಚಿಸುತ್ತಾರೆ. ಒಂದು ದಿನ ನದಿಯ ಬಳಿಯಲ್ಲಿ ಆಟವಾಡುತ್ತಾ ರಾಮ ಹೇಳುತ್ತಾನೆ, ನೀವು ನೀರಿನಲ್ಲಿ ಬೀಳದೆ ಈ ನದಿಯನ್ನು ದಾಟಬಲ್ಲಿರಾ? ಭೀಮ ಕೂಡಲೇ ಸವಾಲನ್ನು ಸ್ವೀಕರಿಸುತ್ತಾನೆ. ಹಠಾತ್ ಭೀಮ ಕಾಲು ಜಾರಿ ನದಿಗೆ ಬಿದ್ದು ಬಿಡುತ್ತಾನೆ. ರಾಮ ತಕ್ಷಣವೇ ಜಿಗಿದು ಅವನನ್ನು ರಕ್ಷಿಸಲು ಹೋಗುತ್ತಾನೆ. ಅವರು ಇಬ್ಬರೂ ಇದನ್ನು ಸರಳವಾಗಿ ತೆಗೆದುಕೊಂಡು ನಗುತ್ತಾರೆ. ಪರಸ್ಪರ ಚಪಚಪ ಒದ್ದೆಯಾದರೆ ರಾಮ ಮತ್ತು ಭೀಮ ನದಿಯ ತಟದಲ್ಲಿ ಕುಳಿತುಕೊಂಡು ನಗುತ್ತಾರೆ. ಅವರಿಗೆ ತಿಳಿಯುತ್ತದೆ, ಯಾವುದೇ ಸವಾಲು ಅವರ ಸ್ನೇಹವನ್ನು ಭಂಗಗೊಳಿಸಲು ಸಾಧ್ಯವಿಲ್ಲ. ಸೂರ್ಯಾಸ್ತದ ಹೊತ್ತಿಗೆ ರಾಮ ಮತ್ತು ಭೀಮ ಪರಸ್ಪರ ಕೈ ಹಿಡಿದು ಯಾವಾಗಲೂ ಒಟ್ಟಿಗೆ ಇರುವುದಾಗಿ ಪ್ರತಿಜ್ಞೆ ಮಾಡುತ್ತಾರೆ. ಅವರ ಸಾಹಸ ಇನ್ನೂ ಮುಗಿಯುವುದಿಲ್ಲ.